ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದ ಮೂಲಕ ಜ್ಯೋತಿಷದ ಶಾಸ್ತ್ರದ ಬಗ್ಗೆ ನಿಖರವಾದ ಪ್ರಖರವಾದ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ನಮಃ. ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಯಶೋಧ ಅಂತ, ಶಿವಮೊಗ್ಗದಿಂದ ಮಾತಾಡ್ತಿದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಕಾವ್ಯದಾಜಿ. ಯಾವ ವಿಚಾರವಾಗಿ? ಅವರು ಎಕ್ಸಾಮ್ ಬರ್ದಿದ್ದಾರೆ, ಅದು ಸೆಲೆಕ್ಷನ್ ಆಗ್ತದೆ ಅಂತ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 2ನೇ ತಿಂಗಳು 12ನೇ ತಾರೀಕು. ಫುಲ್ ಡೇಟ್ ಆಫ್ ಬರ್ತ್ ನೀಟಾಗಿ 3ನೇ ಇಸ್ವಿ. ಫುಲ್ ಡೇಟ್ ಆಫ್ ಬರ್ತ್ ನೀಟಾಗಿ ಹೇಳಿಮ್ಮ. ಡೇಟ್ ಫಸ್ಟ್. ಫೆಬ್ರವರಿ 12ನೇ ತಾರೀಕು 2003ನೇ ಇಸ್ವಿ. 2/12/2003. ಓಕೆ, ಹುಟ್ಟಿದ ಸಮಯ ಹೇಳಿ. ಬೆಳಿಗ್ಗೆ 8:25. ಬೆಳಿಗ್ಗೆ 8:25. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಚೆನ್ನಗಿರಿ. ಓಕೆ, ಏನ್ ಎಜುಕೇಶನ್ ಮಾಡ್ತಾ ಇದ್ದಾರೆ? ಅವರು ಡಿಗ್ರಿ ಮುಗಿಸ್ಕೊಂಡಿದ್ದಾರೆ, ಮೊನ್ನೆ ಪೊಲೀಸ್ ಎಕ್ಸಾಮ್ ಬರ್ದಿದ್ದಾರೆ, ಸೆಲೆಕ್ಷನ್ ಆಗ್ತದೆ ಅಂತ ಕೇಳ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನನಗನ್ಸಿದೆ ನೀವು ಆಲ್ರೆಡಿ ಕೇಳಿದಿರಲ್ಲ ಒಂದ್ಸತಿ ಇದನ್ನ. ಅದು ಮೊನ್ನೆ ಭಾನುವಾರ ಎಕ್ಸಾಮ್ ಬರ್ದಿದ್ದಾಳೆ, ಅದಕ್ಕೆ ಸೆಲೆಕ್ಷನ್. ಎಷ್ಟು ಸತಿ ಕೇಳ್ತೀರಾ? ಎಕ್ಸಾಮ್ ಪಾಸ್ ಆಗ್ತಾಳೆ ಇಲ್ಲ ಅಂತ ಸರ್. ಮೇಡಮ್, ನೀವು ದುಡ್ಡು ಕೊಟ್ಬಿಟ್ಟು ಕೇಳಿ, ಅವಾಗ ಆಶೀರ್ವಾದ ಮಾಡ್ತಾರೆ. ಇಲ್ಲ ನಾನು ಸಿಗದೇ ಇರಲಿ ಅಂತ ಆಶೀರ್ವಾದ ಮಾಡ್ಲಾ? ಸಿಗದೇ ಇರಲಿ ಅಂತ ಆಶೀರ್ವಾದ ಮಾಡ್ಲಾ? ಏನ್ರಿ ನಿಮಗೆಲ್ಲ ಬುದ್ಧಿಗಿದ್ದಿ ಇದೆಯಾ ಇಲ್ವಾ? ನಮ್ಮ ಗ್ರಹಗಳಿಗೆ ಏನನ್ನು ಸರ್ ಆನ್ಸರ್ ಮಾಡಲಿ ನಾನು? ಕೇಳಿದ್ದೇ ಕೇಳ್ತೀರಲ್ಲ. ಹಾಂ, ನಿಮ್ಮ ಮಗಳು ಎಲ್ಲಿ ಅವಳು? ಅವಳು ಪೊಲೀಸ್ ಬರೆದವ್ರು ಎಲ್ಲಿ ಅವಳು? ಕರೀರಿ ಅವ್ರನ್ನ. ಅವ್ರನ್ನ ಕರೀರಿ, ಅವ್ರಿಗೆ ಗ್ರಾಚಾರ ಬಿಡಿಸ್ತೀನಿ ಅವ್ರಿಗೆ. ನಿಮ್ಮಮ್ಮ ಯಾಕೋ ಲೂಸ್ ಆಗಿದ್ದಾರೆ ಅಂತ. ಏನಂತ ಹೇಳೋದು? ಒಂದು ಸತಿ ನಾವು ಹಾಕಿದ್ಮೇಲೆ ಮತ್ತೆ ಆ ನಾನು ಹಾಕೋದು ಅಂತಲ್ಲ ಇಂಪಾರ್ಟೆಂಟು, ಮತ್ತೆ ಅದೇ ಇದು ಹಾಕ್ತಾ ಇದ್ದರೆ ಆ ಗ್ರಹಗಳು ಒಂದು ಸತಿ ಆನ್ಸರ್ ಕೊಟ್ಟಿರ್ತವೆ, ಆಗುತ್ತೋ ಇಲ್ವೋ ಅಂತ. ನನಗೆ ಗೊತ್ತಿರೋಂಗೆ ಆಗುತ್ತೆ ಅಂತ ನಾನು ಹೇಳಿರ್ಬೋದೇನೋ. 2ನೇ ಸತಿ 3ನೇ ಸತಿ ಟ್ರೈ ಮಾಡಬೇಕಂತ 2-3 ಸತಿ ಅಂತ ಹತ್ತಿದೆ ಅಂತ ಹೇಳಿದ್ದೀನಿ. ಇವ್ರಿಗೇನೋ ಕಾಯಿಲೆ. ಈ ಕಾಯಿಲೆ ಪ್ರಾಬ್ಲಮ್ ಏನು ಅಂದರೆ, ಬಂದು ಕ್ಲಾಸಿಗೂ ಸೇರಲ್ಲ, ಕನ್ಸಲ್ಟೇಷನ್ನು ದಕ್ಷಿಣೆ ಕೊಟ್ಬಿಟ್ಟು ಕನ್ಸಲ್ಟೇಷನ್ ತಗೊಳ್ಳೋದು ಇವ್ರಿಗೆ ಇನ್ನೊಂದು ಕಾಯಿಲೆ. ಅಲ್ಲಿ ಪೊಲೀಸ್ ಹುದ್ದೆ ಸಿಕ್ಬಿಡ್ಬೇಕು, ಅಲ್ಲಿ ಹೊಡಿಬೇಕಂಗಾರೆ ಚೆನ್ನಾಗಿ ಏನು ಸಿಗುತ್ತೋ ಅಲ್ಲಿ ಹಾಕೋಬೇಕಲ್ಲಿ. ಈ ಥರ ಆದರೆ ನಾವೇನು ಮಾಡೋಣ? ಹಾಂ, ಯಾಕಂದರೆ ನಾವು ನೋಡಿದ ತಕ್ಷಣ ಇಲ್ಲಿ ಗೊತ್ತಿರುತ್ತಿದ್ದು ನಾವು ತಗೊಂಡಿದ್ದೀವಿ ಅಂತ. ಓಕೆ, ಅದಕ್ಕೆ ನಾನು ಹೇಳೋದು ಫಸ್ಟು, ನಿಮ್ಗೆ ಅಷ್ಟೊಂದು ಆಸಕ್ತಿ ಇದ್ದರೆ ನಿಮ್ಮ ಜೀವನದಲ್ಲಿ 7,999 ಅಷ್ಟು ಕಷ್ಟವಾಗಿದೆಯಾ ಹೇಳಿ, ಫ್ರೀಯಾಗಿ ಸೇರಿಸ್ಕೊತೀನಿ. ನಿಮ್ಮ ಜೀವನದಲ್ಲಿ ನಮಗೆ ಇಲ್ಲವೇ ಇಲ್ಲ ಸರ್, ಗತಿನೇ ಇಲ್ಲ. 7,999. ಒಂದು ಸಂಸ್ಥೆ ನಡೆಸಬೇಕು ಅಂದರೆ ಅದಕ್ಕೆ ಸಾಕಷ್ಟು ಹಣಕಾಸಿನ ಅವಶ್ಯಕತೆ ಇರುತ್ತೆ. ಒಂದು ಸಂಸ್ಥೆ ನಡೆಸಬೇಕು ಅಂತಂದರೆ ಈ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ಒಬ್ಬ ಮನುಷ್ಯನ ಮುಂದಿನ ಜೀವನಗಳು ಹೇಗೆ ನಡೆಯುತ್ತೆ ವಾತಾವರಣದಿಂದ, ಅಂದರೆ ವಾತಾವರಣ ಅಂತಂದರೆ ಪ್ರಕೃತಿಯಿಂದ ಹೇಗೆ ನಡೆಯುತ್ತೆ ಅಂತ ಇರತಕ್ಕಂಥದ್ದು. ಇದು 2 ಥರ ಜನಗಳ ಅಭಿಪ್ರಾಯ ಇದೆ. ನಾವು ನಂಬಲ್ಲ, ಜ್ಯೋತಿಷ್ಯ ನಂಬಲ್ಲ, ಬಟ್ ಕುತೂಹಲದಿಂದ ಕೇಳ್ತೀವಿ ಅನ್ನೋದು ಒಂದು ವರ್ಗ. ಇನ್ನೊಂದು ವರ್ಗ ಇದೆ, ನಾವು ನಂಬ್ತೀವಿ, ಅದು ಹೇಳ್ದಂಗೆ ಆಗ್ತಾ ಇದೆ ಅನ್ನೋದು ಇನ್ನೊಂದು ವರ್ಗ. ಕಲ್ತಿರೋರು ಹೇಳೋ ವರ್ಗ ಅದು. ಕಲಿದೇ ಇರೋರು ಈ ಮನಸ್ಸಿನ ನೆಮ್ಮದಿಗೆ, ಮನಸ್ಸಿನ ಶಾಂತಿಗೆ ಜ್ಯೋತಿಷ್ಯ ಕೇಳೋದು ಒಂದು ವಿಚಾರ. ಯಾಕಂದರೆ 80% ಅವರು ಪಬ್ಲಿಕ್ಕಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಚಾರ ತಿಳಿದಿಲ್ಲ. ಒಂದು ಸಾಂತ್ವನ ಕೇಂದ್ರ ಆಗೋಗಿದೆ ಜ್ಯೋತಿಷ್ಯ ಅನ್ನೋದು. ಒಂದು ಸಾಂತ್ವನ ಕೇಂದ್ರ. ನಿಮ್ಗೆ ಅರ್ಥ ಆಗಿರ್ಬೋದು ಏನು ಸಾಂತ್ವನ ಕೇಂದ್ರ ಅಂತ. ಸಾಂತ್ವನ ಕೇಂದ್ರ ಅಂತಂದರೆ ನೊಂದೋಗಿರೋರು ಬಂದು
ಭರವಸೆಯನ್ನು ತಗೊಂಡು ವಾಪಸ್ ಹೋಗೋದು ಸಾಂತ್ವನ ಕೇಂದ್ರ. ಆ ಸಾಂತ್ವನ ಕೇಂದ್ರಕ್ಕೆ ಕೆಲವರು ಈ ಪೂಜೆ ಪುನಸ್ಕಾರಗಳು ಮಾಡಿ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ನಮ್ಮ ಸಂಸ್ಥೆ ಆ ಥರ ಅಲ್ಲ. ಇದನ್ನು ಅರ್ಥ ಮಾಡ್ಕೊಂಡಿರೋರು ಕ್ಲಾಸಿಗೆ ಬರ್ತಾರೆ, ಸೇರ್ತಾರೆ. ಈ ಥರ ರೇಗಿಸಿದ್ರೆ ಗುರುಗಳಿಗೆ ಅವ್ರ ಕೆಲಸ ಆದರೆ ಎಲ್ಲಿ ಸಿಗುತ್ತಲ್ಲಿ ಅಲ್ವಾ? ಕೇಳೋದು ಒಂದು ಸತಿ ಕೇಳಬೇಕು. ಮತ್ತು ಎಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ, ನಾವು ಕಾಲ್ಗಳು ತೊಗೊಳ್ಳೋದೇ ಕಮ್ಮಿ. ಎಷ್ಟೋ ಜನ ಕಾಲ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಒಂದು 50 ಸತಿ ಟ್ರೈ ಮಾಡಿರ್ತಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಡುಗೆ ಮಾಡೋ ಕೆಲಸ ಅದೆಲ್ಲ ಏನಿಲ್ಲ ಅನ್ಸುತ್ತೆ ಅಮ್ಮನಿಗೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್, ಹಾಸ್ಪಿಟ್ಲಿಂದ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಆಸ್ತಿ ವಿಚಾರ ಬಗ್ಗೆ. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಹಾ, ಪ್ರಶ್ನಾಶಾಸ್ತ್ರ. Okay. 52 ಮೇಡಮ್. 52 ಗುರುಗಳಿದ್ದಾರೆ, ಮಾತನಾಡಬಹುದು. ಯಾಕೋ ನಮ್ಮ ವಾಯ್ಸ್ಗಳೆಲ್ಲ ಮತ್ತೆ ಮತ್ತೆ ಮಾಡಿರೋರೇ ಮಾಡ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಹಾ ಗುರುಗಳೇ, ನಾನು ಮಾಡಿನ ಗುರುಗಳೇ, ನಿಮ್ಮ ಹತ್ರ ನೀಲಂ ಸಫರ್ ಸ್ಟೋನು 12 ಮಗದ ರುದ್ರಾಕ್ಷಿ ಎಲ್ಲ ತರಿಸಿ ಗುರುಗಳೇ. ತರಿಸ್ಬಿಟ್ಟು ಏನು ಮತ್ತೆ ಕೇಳ್ತಾ ಇದ್ದೀರಾ? ಗುರುಗಳೇ, ಆಸ್ತಿ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಆಸ್ತಿಗೆ ನನಗೆಷ್ಟು ಭಾಗ ಕೊಡ್ತೀರಿ ಹೇಳಿ? ಪ್ರಶ್ನಾಶಾಸ್ತ್ರ 52 ಗುರುಗಳೇ. ಅಲ್ಲ, ನನಗೆಷ್ಟು ಭಾಗ? ಗುರುಗಳೇ, ನೀವು ತಗೊಂಡ್ ಬಿಟ್ಟಿದ್ ನಾ ತಗೋತೀನಿ ಗುರುಗಳೇ. ನನ್ನ ಹತ್ರ ದಾನ ಧರ್ಮ ಮಾಡ್ಬೇಕು ಅನಿಸ್ತೈತಿ, ಬಟ್ ನಮಗ್ ಪರಿಸ್ಥಿತಿ ಬಹಳ ಕೆಟ್ಟದಿದೆ ಗುರುಗಳೇ. ಅದಕ್ಕೆ ಯಾಕೆ ದುಡಿಬೇಕು? ಅದಕ್ಕೆ ಆಸ್ತಿಗೆ ಯಾಕೆ ಹಿಂದೆ ಬೀಳ್ಬೇಕು? ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನನ್ನ ಆಸ್ತಿ ಹಿಂದೆ ಬೀಳ್ತಾ ಗುರುಗಳೇ. ಬರ್ತೈತಂದ್ರೆ ಇದು ಮಾಡ್ಬೋದು, ಬರಲ್ಲ ಅಂದ್ರೆ ಕೈ ಬಿಡ್ತೀವಿ ಗುರುಗಳೇ. ಜನಗಳಿಗೆ ತುಂಬ ಜನಕ್ಕೆ ನನ್ನ ಬಗ್ಗೆ ಪರಿಚಯ ಕಮ್ಮಿ ಇದೆ ಅನಿಸುತ್ತೆ. ಹಾಕಿರ್ತೀನಿ 52 ಅಲ್ವಾ, ಹಾಕ್ಬಿಟ್ಟು ನಾನು ಹೇಳ್ತೀನಿ. 2, 1, 10 ಆಸ್ತಿ ವಿಚಾರ ಏನು? ಪಿತ್ರಾರ್ಜಿತ ಆಸ್ತಿನ, ಗಂಡನ ಆಸ್ತಿನ, ಯಾವುದು ಅಂತೇಳಿ? ಪಿತ್ರಾರ್ಜಿತ ಆಸ್ತಿ ಗುರುಗಳೇ. ಅದು ನಮ್ಮ ಮನೆಯವರಿದ್ದಾಗ ಆಸ್ತಿ ಐತಿ ನಮಗ ಅಂತ ಹೇಳ್ತಿದ್ರು. ಅವರು ಹೋದ್ಮೇಲೆ ನಮಗ ಅದು ಆಸ್ತಿ ಎಲ್ಲೈತಂತ ನಮಗ್ ತೋರ್ಸ್ಕೊಟ್ಟಿಲ್ಲ. ಇಲ್ಲ, ಆಸ್ತಿ ಸಿಗಲ್ಲ. ಅವರೇ ಒಳಗೆ ಏನ್ ಮಾಡ್ತಿದ್ರ ಗೊತ್ತಿಲ್ಲ. ಅವ್ರು ನಮ್ಗ ಹತ್ರನೇ ಬರ್ಕೊಡವಲ್ರು. ಅವ್ರು ನಮಗ್ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರ ಆಸ್ತಿ ಏನ್ ಮಾಡಿರೋದು ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ ಗುರುಗಳೇ. ಅದೇನ್ ಬರುತ್ತಾ ಹಂಗೆ ಹೋಗುತ್ತಾ ಗೊತ್ತಿಲ್ಲ. ಅದು ಮಕ್ಕಳಿಗ್ರ ಬರುತ್ತಾ ಅಂತ ಕೇಳಕ್. ನಿಮಗೆ ಬರೋದಾಗ ಇದ್ದಾಗ 4 ಅನ್ನೋದು ನಂಬರ್ ಇರಬೇಕು ಮೇಲ್ಗಡೆ. 4 ಅನ್ನೋ ನಂಬರ್ ಇದರಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿಲ್ಲ. ಸ್ವಲ್ಪ ನಿಮಗೆ ಬರೋದು ಡೌಟು, ಅಲ್ಲಿ ಇರೋದು ಡೌಟು ಅಂತ ನನ್ನ ಅನಿಸಿಕೆ. ಫಸ್ಟ್ ಆಫ್ ಆಲ್ ಇಲ್ಲಿ ಇಲ್ಲ ಅಂತಲೇ ಅನ್ನಿಸ್ತಾ ಇದೆ. ಯಾಕಂದರೆ ಚಂದ್ರ ಮತ್ತು ಬುಧನ ಕಾಂಬಿನೇಷನ್ ಬಂದಾಗ ಸ್ವಲ್ಪ ಮಾನಸಿಕವಾಗಿ ಸುಮ್ಮನೆ ನಿಮ್ಗೆ ಹಿಂಸೆ ಕೂಡ ಕೇಳ್ತಾ ಇದ್ದಾರೆ ಹೊರತು ಬೇರೆ ಯಾವುದೂ ಇಲ್ಲ. ಓಕೆ, ಸೊ ಇಲ್ಲ, ಬರೋಲ್ಲ ಅಷ್ಟೇ. ಓಕೆ, ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ಪ್ರಶ್ನಾಶಾಸ್ತ್ರ ಕೇಳಬೇಕಿತ್ತು. ಓಕೆ, ಹೇಳಿ, ನಂಬರ್ ಹೇಳಿ. 55. ಓಕೆ, ಯಾವ ವಿಚಾರವಾಗಿ? ಮದ್ವೆ ವಿಚಾರವಾಗಿ ಒಂದು ಪ್ರಪೋಸಲ್ ಬಂದಿದೆ. ಮದ್ವೆ ಆದ್ರೆ ಚೆನ್ನಾಗಿರ್ತೀನೋ ಅಂತ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಸರಿ. 7ನೇ ವಿಚಾರದಲ್ಲಿ ನೋಡಿದಾಗ ಸ್ವಲ್ಪ ಬರ್ತಕ್ಕಂಥ ಸಂಬಂಧದಲ್ಲಿ 12ನೇ ಮನೆ ಬಂದಿರೋದ್ರಿಂದ ಈಗೋ ಕ್ಲಾಶಸ್ ಆಗುತ್ತೆ ಮ್ಯಾರೇಜಲ್ಲಿ. ಸ್ವಲ್ಪ ನೀವು ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಬಿಟ್ಟರೆ ಇದು ಕಟ್ಟಾಗ್ತಕ್ಕಂಥ ಚಾನ್ಸಸ್ಸೇ ಹೆಚ್ಚಾಗಿ ತೋರಿಸ್ತಾ ಇದೆ ಮ್ಯಾರೇಜ್ ಕಾಂಬಿನೇಷನಲ್ಲಿ. ಸೊ ದಯಮಾಡಿ ನನ್ನ ಪ್ರಕಾರ ಇದನ್ನು 10 ಸತಿ ಯೋಚನೆ ಮಾಡಿ ಮುಂದುವರಿರಿ. ಪೊಸಿಷನ್ ಚೆನ್ನಾಗಿರ್ಬೋದು, ಮನೆ ಚೆನ್ನಾಗಿರ್ಬೋದು, ಹುಡುಗ ಚೆನ್ನಾಗಿರ್ಬೋದು, ಅವೆಲ್ಲ ಅಲ್ಲ. ಇಲ್ಲಿ ನಮಗೆ ಇಂಡಿಕೇಷನ್ ಬರ್ತಾ ಇದೆ 8, 12, 10 ಅಂತ ಬಂದಾಗ, 12 ಅಂತ ಬಂದಾಗ ಸ್ವಲ್ಪ ಈಗೋ ಕ್ಲಾಶಸ್ಸು, ಮೈಂಡ್ ಸಪ್ರೇಷನ್ನು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, 1 ವರ್ಷ 2 ವರ್ಷ, ಆಮೇಲೆ ನೀನು ಬೇಡ ಅಂತ ಕೂತ್ಕೊಳ್ತಾರೆ. ಸೊ ನನ್ನ ಸಜೆಷನ್, ಪ್ರಶ್ನಾಶಾಸ್ತ್ರ ಚೆನ್ನಾಗಿ ಬಂದಿಲ್ಲ, ನಿಮ್ಮ ಇಷ್ಟಕ್ಕೆ ಬಿಡ್ತೀವಿ ನಾವು. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ಬ್ಯಾಂಗ್ಳೂರಿಂದ ಲಕ್ಷ್ಮಿ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಲಕ್ಷ್ಮಿ? ಮೇಡಮ್, ಮಗಳ ಬಗ್ಗೆನೆ. ಯಾವ ವಿಚಾರವಾಗಿ? ಮೇಡಮ್, ಎಜುಕೇಶನ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 17 5 ಮೇ 2005. 17/5/2005. ಓಕೆ, ಹುಟ್ಟಿದ ಸಮಯ? ಮ್ಯಾಮ್ 12:47. ರಾತ್ರಿನಾ ಮಧ್ಯಾಹ್ನನಾ? ಓಕೆ, 12:47 ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳ? ಬ್ಯಾಂಗ್ಳೂರ್ ಮ್ಯಾಮ್, ಬ್ಯಾಂಗ್ಳೂರ್. ಏನ್ ಮಾಡ್ತಾ ಇದ್ದಾರೆ ಇವಾಗ ಎಜುಕೇಶನ್? ಅವರು HEC
ಆಕ್ಚುಲಿ CA ಮಾಡ್ಬೇಕಂತ ಮಾಡ್ತಿದ್ದಾರೆ, ಇನ್ನ ಕಂಪ್ಲೀಟ್ ಆಗಿಲ್ಲ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು ಲಕ್ಷ್ಮಿ ಅವರೇ. ನಮಸ್ಕಾರ. ಹಾ ನಮಸ್ತೆ ಸರ್. ಸೂರ್ಯದಶ ನಡೀತಾ ಇದೆ. ಸೂರ್ಯದಶ ಕಾಂಬಿನೇಷನಲ್ಲಿ ಯಾವ ಒಂದು ಜಾಬ್ಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೂರ್ಯದಶದಲ್ಲಿ 1, 2, 9 ಸ್ವಲ್ಪ ಕಷ್ಟ ಇದೆ. ತುಂಬಾ ಅವ್ರಿಗೆ ಸಬ್ಜೆಕ್ಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಕಾಂಬಿನೇಷನ್ ಸ್ವಲ್ಪ ಕಷ್ಟ. ಕಾಂಬಿನೇಷನಲ್ಲಿ ಯಾವ ಲೈನ್ ಹೋಗ್ಬೋದು ಅದು ಬಿಟ್ಟು CA ಬಿಟ್ಟು? ಈಗ CA ಎಷ್ಟತಿ ಬರೆದ್ರು? CA ಆಲ್ಮೋಸ್ಟ್ 2 years ಇಂದ ಬರೀತಾನೆ ಇದ್ದಾರೆ ಸರ್. ಇಲ್ಲಿ ನಾವು ಕಾಂಬಿನೇಷನ್ ನೋಡಿದಾಗ ನಮ್ಮ ವಿಚಾರದಲ್ಲಿ ಈ 1 to 9 ಕಾಂಬಿನೇಷನ್ಸ್ ತುಂಬ ಲೋ ಇರುತ್ತೆ. MBA ಫಿನಾನ್ಸ್ ಸ್ವಲ್ಪ ಮಟ್ಟಿಗೆ ಈಸಿ ಅನಿಸುತ್ತೆ. MBA ಫಿನಾನ್ಸ್ ಯಾಕಂದರೆ 9th ಹೌಸು ಸ್ವಲ್ಪ ಹೈಯರ್ ಸ್ಟಡೀಸ್ ಕೊಡುತ್ತೆ, MBA ರಿಲೇಟೆಡ್ ಕೊಡುತ್ತೆ. ಸೂರ್ಯ ಸ್ವಲ್ಪ ಮ್ಯಾನೇಜ್ಮೆಂಟು ಕೊಡುತ್ತೆ. ಸೊ ಅದ್ರ ಜೊತೆ ಗುರುನೂ ಕೂಡ 2 ಕೊಡುತ್ತೆ. MBA ಫಿನಾನ್ಸ್ ಹೋಗಿ CA ಮಾಡಿದ್ರೂ ಸಕ್ಸಸ್ ಆಗುತ್ತೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ. ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತೀವಿ ಹೈಯರ್ ದಿ ಕಾಂಬಿನೇಷನ್ ಹೈಯರ್ ದಿ ರಿಸಲ್ಟ್, ಲೋವರ್ ದಿ ಕಾಂಬಿನೇಷನ್ ಲೋವರ್ ದಿ ರಿಸಲ್ಟ್. ಸೊ ಬಹಳ ಕಮ್ಮಿ ಇದೆ ಕಾಂಬಿನೇಷನ್ 1 to 9 ಅಷ್ಟೇ. ಸೊ ಅದು ಆ ಕಾಂಬಿನೇಷನ್ಸ್ ಕಮ್ಮಿ ಆಗಿಬಿಟ್ರೆ ಕಷ್ಟ. ಈ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಿಗೆ ಇತ್ತು ಇಲ್ಲಿ. ಶುಕ್ರನಲ್ಲಿ ಸ್ವಲ್ಪ 3-10 ಕಾಂಬಿನೇಷನ್ನು, 1 to 10 3 ಕಾಂಬಿನೇಷನ್ ಎಲ್ಲ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ CA ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು. ಆ ದಶಾ ಚೇಂಜ್ ಆಯಿತು. ಆ ದಶಾ ಚೇಂಜ್ ಆಗಿ ಸೂರ್ಯ ಬಂದಾಗ ಸ್ವಲ್ಪ ಕಮ್ಮಿ ಆಗೋಗಿದೆ, ಅವ್ರಿಗೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ. ದಯಮಾಡಿ ಸ್ವಲ್ಪ ಸಜೆಷನ್ನು, ಕಾಯ್ರಿ. ಆದರೆ ಮುಂದೆ ಚಂದ್ರ ದಶೆಯಲ್ಲಿ ಟಾಪ್ ಪೊಸಿಷನ್ ಅಂತೂ ಇರ್ತಾರೆ. CAಲಿದ್ದರೂ ಕೂಡ ಟಾಪ್ ಪೊಸಿಷನ್ ಇರ್ತಾರೆ. MBA ಫಿನಾನ್ಸ್ ಮಾಡಿದ್ರು ಕೂಡ ಟಾಪ್ ಪೊಸಿಷನ್ಗೆ ಹೋಗ್ತಾರೆ. ಇಷ್ಟು ದೊಡ್ಡ ಕಾಂಬಿನೇಷನ್ನು ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತಾರೆ ಚಂದ್ರದಶ ಟೈಮ್ ಬಂದಾಗ ಮಾತ್ರ. ಆ ಚಂದ್ರದಶ ಬರೋದು 2031ಕ್ಕೆ. ಅವ್ರ ಲೈಫ್ ಟರ್ನ್ ಆಗೋದೇ 2031. ಈಗ ಸ್ವಲ್ಪ ಸಮಾಧಾನವಾಗಿ ಇರೋಕ್ಕೆ ಹೇಳಿ ನಿಮ್ಮ ಮಗಳಿಗೆ, ನೀವು ಸಮಾಧಾನವಾಗಿರಿ. 31 ಆದಮೇಲೆ ಲೈಫ್ ಕಂಪ್ಲೀಟ್ಲಿ ಟರ್ನ್ ತಗೊಳುತ್ತೆ. ಹೈಯೆಸ್ಟ್ ಪೊಸಿಷನ್, ವೆರಿ ಹೈ ಮನಿ, ಎಲ್ಲವೂ ಚೆನ್ನಾಗಿರುತ್ತೆ. 10 ವರ್ಷ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಯಬಹುದಾಗಿದೆ. ಆಗಸ್ಟ್ 10ನೇ ತಾರೀಕಿನಿಂದ 114ನೆಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಈ ಕೂಡಲೇ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕೂಡ ಕಲಿಯಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಗುರುಗಳೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.